ಈ ಫೋಟೋಶಾಪ್ ಅಲ್ಲಿ ಈ 8 ಬಿಟ್ ಫ್ರೀಕ್ವೆನ್ಸಿ ಸಪರೇಷನ್ ಹಾಗೇನೆ 16 ಬಿಟ್ ಫ್ರೀಕ್ವೆನ್ಸಿ ಸಪರೇಷನ್ ಅಂತ ಯಾಕಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫೋಟೋಗ್ರಾಫರ್ಸ್ ನೀವು ಯಾವ ಫಾರ್ಮೆಟ್ ಅಲ್ಲಿ ಶೂಟ್ ಮಾಡ್ತೀರಾ, ಐದರ್ ಜೆಪೆಗ್ ಅಥವಾ ರಾ. ನೀವೇನಾದ್ರೂ ಜೆಪೆಗ್ ಅಲ್ಲಿ ಶೂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಈ ಫ್ರೀಕ್ವೆನ್ಸಿ ಸಪರೇಷನ್ ಎಡಿಟ್ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜೆಪೆಗ್ ಈಸ್ 8 ಬಿಟ್, ಅದನ್ನೇ ರಾ ನಿಮ್ಮ ಕ್ಯಾಮ್ರಾ ಆಧಾರದ ಮೇಲೆ ನೀವು 12 ಬಿಟ್ ಅಥವಾ 14 ಬಿಟ್ ಅಲ್ಲಿ ತೆಗಿತಾ ಇರ್ತೀರಾ. ಹಾಗಿದ್ರೆ ಈ ಫ್ರೀಕ್ವೆನ್ಸಿ ಸಪರೇಷನ್ 8 ಬಿಟ್ ಮತ್ತೆ 16 ಬಿಟ್ ನಮ್ಮ ಜೆಪೆಗ್ ಅಥವಾ ರಾ ನಲ್ಲಿ ತೆಗಿತಾ ಇರತಕ್ಕಂತಹ ಇಮೇಜ್ಗೆ ಏನ್ ಡಿಫರೆನ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಹೇಳ್ಕೊಡ್ತಕ್ಕಂತಹ ಕನ್ನಡದ ಒಂದು ಚಾನೆಲ್. ನೀವಿನ ಈ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ಉದಾಹರಣೆಯಲ್ಲಿ ನಾನು ಇಮೇಜ್ನ ಫ್ರೀಕ್ವೆನ್ಸಿ ಸಪರೇಷನ್ 16 ಬಿಟ್ ಅಲ್ಲಿ ನಾನು ಫ್ರೀಕ್ವೆನ್ಸಿ ಸಪರೇಷನ್ ಫಿನಿಶ್ ಮಾಡಿದ್ದೀನಿ. ನೀವು ನೋಡ್ಬೋದು, ದಿಸ್ ಈಸ್ ಬಿಫೋರ್ ಆಫ್ಟರ್. ಈ ಪ್ರತಿಯೊಂದು ಇಮೇಜ್ ಕೂಡ ಒಂದೊಂದು ಪಿಕ್ಸೆಲ್ನ ಪಕ್ಕದಲ್ಲಿ ಜೋಡಿಸಿದಾಗಲೇ ನಿಮಗೆ ಟೋಟಲ್ ಇಮೇಜ್ ಆಗಿರೋದು. ಉದಾಹರಣೆ, ನಾನು ಈ ಕಲರ್ ಪಿಕ್ಕಲ್ಲಿ ನಾನು ಈ ಕಲರ್ನ ನಾನು ಪಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ನೀವು ಇಲ್ಲಿ ಇನ್ಫೋ ಪ್ಯಾನಲ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಈ ಪಿಕ್ಸೆಲ್ನ ವ್ಯಾಲ್ಯೂನ ತೋರಿಸುತ್ತೆ. ಇದರಲ್ಲಿ RGBನಲ್ಲಿ ರೆಡ್ 179, ಗ್ರೀನ್ 158 ಹಾಗೆಯೇ ಬ್ಲೂ 136 ಇದೆ. ಅದನ್ನೇ ಪಕ್ಕದಲ್ಲಿ 16 ಬಿಟ್ಟಲ್ಲಿ ನೋಡೋದಾದ್ರೆ ರೆಡ್ ವ್ಯಾಲ್ಯೂ ಬಂದ್ಬಿಟ್ಟು 22,951, ಗ್ರೀನ್ ವ್ಯಾಲ್ಯೂ 20,290 ಹಾಗೆಯೇ ಬ್ಲೂ ವ್ಯಾಲ್ಯೂ 17,507 ಇದೆ. ಹಾಗಿದ್ರೆ ಈ ಎರಡು ವ್ಯಾಲ್ಯೂಗಳಿರ್ತಕ್ಕಂತಹ ಡಿಫರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಈ 8 ಬಿಟ್ಟಲ್ಲಿ ಹಾಗೆಯೇ 16 ಬಿಟ್ಟಲ್ಲಿ ಎಷ್ಟೆಲ್ಲ ಡಿಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಒಂದು ಚಿಕ್ಕ ಎಕ್ಸಾಂಪಲ್ನ ಕೊಡ್ತೀನಿ. ನಾನು ಇವಾಗ ಇದನ್ನ ಫುಲ್ 100% ಝೂಮ್ ಮಾಡ್ಕೊಳ್ತೀನಿ. ಹಾಗೆ ನಾನು ಇನ್ಫೋ ಪ್ಯಾನಲ್ ಕ್ಲೋಸ್ ಮಾಡ್ತೀನಿ. ಈ ಇಮೇಜ್ ಅನ್ನ 16 ಬಿಟ್ ಅಲ್ಲಿ ಎಡಿಟ್ ಮಾಡೋದ್ರಿಂದ ನಾನು ಅದನ್ನ 8 ಬಿಟ್ಟಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಇದಾದ ನಂತರ ಮತ್ತೆ ಇಮೇಜ್ ಮೋಡ್ ಗ್ರೇ ಸ್ಕೇಲ್ಗೆ ಹೋಗ್ತೀನಿ. ಈ ಗ್ರೇ ಸ್ಕೇಲ್ಗೆ ಹೋದ್ರೆ ನಿಮಗೆ ಫ್ಲಾಟರ್ ಮಾಡಕ್ಕೆ ಹೇಳುತ್ತೆ. ಡೋಂಟ್ ಫ್ಲಾಟರ್ ಅಂತ ಕೊಡ್ತೀವಿ, ಡಿಸ್ಕಾರ್ಡ್ ಕೊಡ್ತೀನಿ. ಇದಾದ ನಂತರ ನಾನೇನಾದರೂ ಝೂಮ್ ಮಾಡಿ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಬರೀ ಗ್ರೇಯಿಶ್ ಕಲರ್ಸ್ಗಳು ಮಾತ್ರ ಇದೆ. ಇದನ್ನ ಮತ್ತೆ ನಾನು ಇಮೇಜ್ ಮೋಡ್ ಬಿಟ್ ಮ್ಯಾಕ್ ಹೋಗ್ತೀನಿ. ಬಿಟ್ ಮ್ಯಾಕ್ ಹೋದ್ರೆ ನಿಮಗೆ ಫ್ಲಾಟರ್ನ್ ಕೇಳುತ್ತೆ. ನೀವೀಗ ನೋಡ್ತಾ ಇದ್ರೆ ಒಂದು ಗ್ರೇ ಸ್ಕೇಲ್ ಇಮೇಜ್ ತರ ಕಾಣಿಸ್ತಾ ಇದೆ. ಸಪೋಸ್ ನಾ ಈ ಇಮೇಜ್ ಅನ್ನ ತುಂಬಾ ಝೂಮ್ ಮಾಡಿ ನೋಡಿದ್ರೆ ನನಗಿಲ್ಲಿರ್ತಕ್ಕಂತಹ ಪಿಕ್ಸೆಲ್ ಐದರ್ ಬ್ಲ್ಯಾಕ್ ಐದರ್ ವೈಟ್ ಇದೆ. ಅದೇ ನಾನು ಝೂಮ್ ಔಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗ್ರೇ ಸ್ಕೇಲ್ ತರ ಕಾಣಿಸ್ತಾ ಇದೆ. ಝೂಮ್ ಇನ್ ಮಾಡಿದಾಗ ಈ ಪಕ್ಕದ ಪಿಕ್ಸೆಲ್ ಅಲ್ಲಿ ಯಾವುದೇ ರೀತಿ ಗ್ರೇಡಿಯಂಟ್ ಇಲ್ಲ ಅಂತ ಹೇಳಿದ್ರೆ ಐದರ್ ವೈಟ್ ಐದರ್ ಬ್ಲ್ಯಾಕ್ ಇದೆ. ಅದನ್ನೇ ನಾನು ಅಂಡು ಮಾಡಿ ನಾನು ಗ್ರೇ ಸ್ಕೇಲ್ ಅಲ್ಲಿ ನೋಡಿದ್ರೆ ಇಲ್ಲಿರ್ತಕ್ಕಂತಹ ಈ ಪಿಕ್ಸೆಲ್ ವ್ಯಾಲ್ಯೂಗೂ ಈ ಪಿಕ್ಸೆಲ್ ವ್ಯಾಲ್ಯೂಗೂ ಈ ಪಿಕ್ಸೆಲ್ ವ್ಯಾಲ್ಯೂಗೂ ನಿಮಗೆ ಆ ಟೋನಲ್ ವ್ಯಾಲ್ಯೂ ಜಾಸ್ತಿ ಇದೆ. ನಾವು ಯಾವುದೇ ಒಂದು ಜೆಪೆಗ್ ಅನ್ನ ಶೂಟ್ ಮಾಡಿದಾಗ ಈ ಪ್ರತಿಯೊಂದು ಪಿಕ್ಸೆಲ್ನ ವ್ಯಾಲ್ಯೂ 8 ಬಿಟ್ ಅಲ್ಲಿ ಇರುತ್ತೆ. 8 ಬಿಟ್ ಅಲ್ಲ ಜೊತೆಗೆ ನಮಗೆ ಈ RGB ನಲ್ಲಿ ಇರುತ್ತೆ. ಸೊ ಈ ಇಮೇಜು ಪ್ರತಿಯೊಂದು ಪಿಕ್ಸೆಲ್ ಕೂಡ ಒಂದು ಬಿಟ್ ಮ್ಯಾಪ್ ಇದ್ರೆ ಅದನ್ನ 1 ಬಿಟ್ ಅಂತ ಕರಿತೀವಿ. ಅದೇ ಗ್ರೇ ಸ್ಕೇಲ್ ಇತ್ತು ಅಂತ ಹೇಳಿದ್ರೆ ಅದನ್ನ 2 ಬಿಟ್ ಅಥವಾ 4 ಬಿಟ್ ಅಂತ ಕರಿತೀವಿ. ಅದೇ ನಮಗೆ RGB ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ಅದು 8 ಬಿಟ್ಟಿಗೆ ಬರುತ್ತೆ. 8 ಬಿಟ್ಟಿಗೆ ಯಾಕೆ ಬರುತ್ತೆ ನೋಡೋಣ. ಪ್ರತಿಯೊಂದು ಪಿಕ್ಸೆಲ್ ಅಲ್ಲಿ ಕೂಡ ಬ್ಲ್ಯಾಕ್ ಅಥವಾ ವೈಟ್ ಇಂದ ಪ್ರಾರಂಭ ಆಗುತ್ತೆ. ಅದನ್ನ ನಾವು ಡೆಸಿಮಲ್ ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತ ಏನ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ ನಾವು. ಅದನ್ನೇ ನಾವು 2 ಬಿಟ್ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ 4 ಟೋನಲ್ ವ್ಯಾಲ್ಯೂಸ್ ಬರುತ್ತೆ. ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಬಿಟ್ ಟೈಪ್ ನ ನಾವು ಡೆಸಿಮಲ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಈಗ 1 ಬಿಟ್ ಅಂತ ಹೇಳಿದ್ರೆ 2 to the power 1 ಅಂತ ಹೇಳಿದ್ರೆ 2 ವ್ಯಾಲ್ಯೂಸ್ ಇರುತ್ತೆ, ಐದರ್ ಬ್ಲ್ಯಾಕ್ ಅಥವಾ ವೈಟ್. ಹಾಗೇನೆ 2 ಬಿಟ್ ಅಂತ ಹೇಳಿದ್ರೆ 2 to the power 2 ಅಂತ ಹೇಳಿದ್ರೆ 2 4 ಟೋನಲ್ಸ್ ಇರುತ್ತೆ. ಹಾಗೇನೆ 4 ಬಿಟ್ ಅಂತ ಹೇಳಿದ್ರೆ 2 to the power 4 ಅಂತ ಹೇಳಿದ್ರೆ 16 ಟೋನಲ್ ವ್ಯಾಲ್ಯೂಸ್ ಇರುತ್ತೆ ನಿಮಗೆ. ಹಾಗೇನೆ 8 ಬಿಟ್ ಅಂತ ಹೇಳಿದ್ರೆ 2 to the power of 8 ಅಂತ ಹೇಳಿದ್ರೆ 256 ಟೋನಲ್ ವ್ಯಾಲ್ಯೂಸು ನಿಮ್ಮ ಈ 8 ಬಿಟ್ ಇಮೇಜ್ ಅಲ್ಲಿ ಇರುತ್ತೆ. ಗ್ರೇ ಸ್ಕೇಲ್ ಅಲ್ಲಿ ನಮಗೆ 256 ವ್ಯಾಲ್ಯೂಸ್ ಇತ್ತು ಅಂತ ಹೇಳಿದ್ರೆ ಅದನ್ನೇ ನಾವು RGB ಇಮೇಜ್ಗೆ ನಾವೇನಾದರೂ 8 ಬಿಟ್ ಅಲ್ಲಿ ತೊಗೊಂಡೋದ್ವಿ ಅಂತ ಹೇಳಿದ್ರೆ ಈ ಚಾನಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 256 ಟೋನಲ್ ವ್ಯಾಲ್ಯೂಸ್ ಆಫ್ ರೆಡ್, 256 ಟೋನಲ್ ವ್ಯಾಲ್ಯೂಸ್ ಆಫ್ ಗ್ರೀನ್, 256 ಟೋನಲ್ ವ್ಯಾಲ್ಯೂಸ್ ಆಫ್ ಬ್ಲೂ ಅಂತ ಹೇಳಿದ್ರೆ 256 into 256 into 256 16.7 ಮಿಲಿಯನ್ ಟೋನಲ್ ವ್ಯಾಲ್ಯೂಸ್ ಸಿಗುತ್ತೆ. ನಿಮ್ಮ 8 ಬಿಟ್ ಅಲ್ಲಿ 16.7 ಮಿಲಿಯನ್ ಸಿಗುತ್ತೆ ಅಂತಂದ್ರೆ ಅದೇ 2 to the power 8 ಆಯ್ತು. 8 ಬಿಟ್ಗೆ ಶೂಟ್ ಮಾಡ್ತಕ್ಕಂಥದ್ದು 12 ಬಿಟ್ ಅಥವಾ 14 ಬಿಟ್. ನಾವು ಇಲ್ಲಿ ಎಡಿಟ್ ಮಾಡ್ತಕ್ಕಂಥದ್ದು 16 ಬಿಟ್ 2 to the power of 16 ಅಂತ ಹೇಳಿದ್ರೆ 65,536 ಟೋನಲ್ ವ್ಯಾಲ್ಯೂಸ್ ಪರ್ ಚಾನಲ್ ಇರುತ್ತೆ. 65,536 ಆಫ್ ರೆಡ್, 65,536 ಆಫ್ ಗ್ರೀನ್, 65,536 ಆಫ್ ಬ್ಲೂ ಅಂತ ಹೇಳಿದ್ರೆ 281 ಟ್ರಿಲಿಯನ್ ಟೋನಲ್ ವ್ಯಾಲ್ಯೂಸ್ ನಿಮಗೆ
ಸಿಗುತ್ತೆ 16 ಬಿಟ್ ಅಲ್ಲಿ. ಸೊ ನೀವು 16.7 ಮಿಲಿಯನ್ ಕಲರ್ಸ್ ಅನ್ನ ನೋಡೋದಕ್ಕೂ 281 ಟ್ರಿಲಿಯನ್ ಕಲರ್ಸ್ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಹ್ಯೂಮನ್ ಐಸ್ ಅಲ್ಲಿ ನಮಗೆ ಅಷ್ಟೊಂದು ಕಲರ್ಸ್ ಗಳನ್ನ ನಾವು ನೋಡಕ್ಕಾಗಲ್ಲ, ಎಕ್ಸೆಪ್ಟ್ ಹೆಣ್ಣುಮಕ್ಳು ಪಿಂಕ್, ರೆಡ್, ಪಿಂಕ್ ಅದನ್ನೆಲ್ಲ ನೋಡ್ತಾರೆ, ದಟ್ ಈಸ್ ಸೆಕೆಂಡರಿ. ಸೊ ಇಷ್ಟೊಂದು ಕಲರ್ಸ್, ಟೋನಲ್ಸ್, ವ್ಯಾಲ್ಯೂಸ್ ಡಿಫರೆನ್ಸ್ ಇರೋದ್ರಿಂದ ನಾವು 8 ಬಿಟ್ JPEG ಅನ್ನ ಎಡಿಟ್ ಮಾಡೋದಕ್ಕೂ 16 ಬಿಟ್ ಅಲ್ಲಿ ನಾವು ರಾ ಫೋಟೋವನ್ನ ಇಂಪೋರ್ಟ್ ಮಾಡಿಕೊಂಡು ವರ್ಕ್ ಫ್ಲೋನಲ್ಲಿ ನಾವು ಯಾವ ಕಲರ್ ಸ್ಪೇಸ್ ಅಲ್ಲಿ ಅಂತ ಬಿಟ್ಟು ಇವನ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫೋಟೋಶಾಪ್ ಸೆಟ್ಟಿಂಗ್ಸ್ ಹಾಗೇನೆ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ, ಕ್ಯಾಮರಾ ಪ್ರಿಫರೆನ್ಸ್ ಅಲ್ಲಿ ವರ್ಕ್ ಫ್ಲೋ ಹೋದ್ರಿ ಅಂತ ಹೇಳಿದ್ರೆ ಈ ಕಲರ್ ಸ್ಪೇಸ್ ಅಲ್ಲಿ ಮೋಸ್ಟ್ ಕಲರ್ ಸ್ಪೇಸ್ ಇರುವಂಥದ್ದು ಪ್ರೋ ಫೋಟೋ RGB. ನೀವು ಇದರಲ್ಲಿ 16 ಬಿಟ್ ಅಲ್ಲಿ ನೀವೇನಾದರೂ ಎಡಿಟ್ ಮಾಡ್ತಾ ಇದ್ದೀರಾ ನಿಮ್ಮ ಇಮೇಜನ್ನ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 281 ಟ್ರಿಲಿಯನ್ ಕಲರ್ಸ್ಗೂ 16.7 ಮಿಲಿಯನ್ ಕಲರ್ಸ್ಗೂ ಎಷ್ಟೆಲ್ಲ ಟೋನಲ್ ವ್ಯಾಲ್ಯೂಸ್ ಡಿಫ್ರೆನ್ಸ್ ಇರುತ್ತೆ ಅಂತ. ಉದಾಹರಣೆ, ನಾನು ಕಲರ್ ಪಿಕ್ಕರ್ನ ಚೂಸ್ ಮಾಡಿಬಿಟ್ಟು ನಾನೇನಾದರೂ ಈ ರೆಡ್ ಕಲರ್ನ ಚೂಸ್ ಮಾಡೋದು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ರೆಡ್ ವ್ಯಾಲ್ಯೂ ಆಫ್ 159, ಗ್ರೀನ್ ವ್ಯಾಲ್ಯೂ ಆಫ್ 72, ಬ್ಲೂ ವ್ಯಾಲ್ಯೂ ಆಫ್ 51 ಅಂತ ಇದೆ. ಹಾಗಿದ್ರೆ 8 ಬಿಟ್ಗೂ 16 ಬಿಟ್ಗೂ ಎರಡು ಈ ಸೇಮ್ RGB ವ್ಯಾಲ್ಯೂನ ತೋರಿಸುತ್ತೆ ಅಂತ ಹೇಳಿದ್ರೆ ಫೋಟೋಶಾಪಲ್ಲಿ ನೀವು 8 ಬಿಟ್ಗೂ 16 ಬಿಟ್ಗೂ ಆ ನಂಬರ್ಸ್ಗಳಿಗೆ ಆ 281 ಟ್ರಿಲಿಯನ್ ಕಲರ್ಸ್ಗೆ ನಾನು ಏನು ಡಿಫ್ರೆನ್ಸ್ ಹೇಳಿದ್ನಲ್ವಾ, ಅಷ್ಟೊಂದು ಕಲರ್ಸ್ಗಳನ್ನ ಇನ್ಪುಟ್ ಅನ್ನ ನಾವು ಇಲ್ಲಿ ಕೊಡೋಕ್ಕಾಗೋದು ಬೇಡ ಅಂತ ಹೇಳ್ಬಿಟ್ಟು ಅಂತ 0 to 255 ಮಾತ್ರ ಅದನ್ನ ಮಾತ್ರ ನಾವಿಲ್ಲಿ ಇಟ್ಕೊಳ್ತೀವಿ. ನೀವು ಹೇಳ್ಬೋದು 256 ವ್ಯಾಲ್ಯೂಸ್ ಇದೆ, ಬಟ್ ಇಲ್ಲಿ ನಾವೇನಾದರೂ ಸಪೋಸ್ ಇದರಲ್ಲಿ 256 ಅಂತ ಹಾಕಿದ್ವಿ ಅಂತ ಹೇಳಿದ್ರೆ an integer between 0 to 255 is required, closest value is inserted ಅಂತ ಹೇಳುತ್ತೆ. ಅಂತಂದ್ರೆ 256 ಆಗಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈವನ್ 0 ಕೂಡ ಒಂದು ಕಲರ್ ಇರೋದ್ರಿಂದ 255 ಪ್ಲಸ್ 0 ಅಂತ ಹೇಳಿದ್ರೆ 256 ಟೋನಲ್ ವ್ಯಾಲ್ಯೂಸ್ ಇರೋದನ್ನ ನಿಮಗೆ 8 ಬಿಟ್ ಮತ್ತೆ 16 ಬಿಟ್ ಎರಡರಲ್ಲೂ ಕೂಡ ಕನ್ಫ್ಯೂಸ್ ಆಗದೇ ಕಂಪ್ಯೂಟರ್ಲಿ ಸೇಮ್ ಒಂದು ಕಲರ್ಸ್ನ ತೋರಿಸೋದಕ್ಕೋಸ್ಕರ ಈ ಮೆಥಡ್ ಅನ್ನ ಫೋಟೋಶಾಪ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ಇವಾಗ ಈ ಕಲರ್ ಪಿಕ್ಕರ್ನ ನಾನು ಚೂಸ್ ಮಾಡಿಬಿಟ್ಟು ಈ ರೆಡ್ ಬಿಂದಿದೆಯಲ್ಲ ಇದ್ರ ವ್ಯಾಲ್ಯೂನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಕೊಟ್ಟು ಒಂದು ಹೊಸ ಲೇಯರ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಇಲ್ಲಿ ಆ ಕಲರ್ನ ಫಿಲ್ ಮಾಡ್ತೀನಿ. ಇನ್ಫೋ ಪ್ಯಾನಲ್ಲಿ ನಾನು ಈ ರೆಡ್ ವ್ಯಾಲ್ಯೂನ ಚೆಕ್ ಮಾಡಿದ್ರೆ ನೀವು ನೋಡ್ಬೋದು ರೆಡ್ ವ್ಯಾಲ್ಯೂ 162 ಇದೆ. ಅದೇ 16 ಬಿಟ್ಟಲ್ಲಿ 20,081 ಇದೆ. ಸಪೋಸ್ ನಾನು ಅದನ್ನೇ ಇಲ್ಲಿ ಜಸ್ಟ್ ಆ ರೆಡ್ ವ್ಯಾಲ್ಯೂನ 162 ಇರೋದನ್ನ 161 ಮಾಡಿದೆ ಅಂತ ಅನ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ನಾನು ಅದೇ ಕಲರ್ನ ನಾನು ಫಿಲ್ ಮಾಡಿದೆ ಅನ್ಕೊಳ್ಳಿ. ಸೊ ಮೇಲ್ಗಡೆ ಇರ್ತಕ್ಕಂತಹ ಕಲರ್ನ ರೆಡ್ ವ್ಯಾಲ್ಯೂ ಬಂದ್ಬಿಟ್ಟು 162 ಇತ್ತು ಅಂತ ಹೇಳಿದ್ರೆ ಕೆಳಗಡೆ ಇರ್ತಕ್ಕಂತಹ ವ್ಯಾಲ್ಯೂ 161 ಇದೆ. ಅದೇ ಮೇಲ್ಗಡೆ ಇರ್ತಕ್ಕಂತಹ ರೆಡ್ ವ್ಯಾಲ್ಯೂ 16 ಬಿಟ್ಟಲ್ಲಿ 20,817 ಇತ್ತು ಅಂತ ಹೇಳಿದ್ರೆ ಕೆಳಗಡೆ ಇರ್ತಕ್ಕಂತಹ ಈ ರೆಡ್ ಅಲ್ಲಿ 20,689 ಇದೆ. ಡಿಫರೆನ್ಸ್ 20,817 ಮೈನಸ್ 20,689 ಅಂತ ಹೇಳಿದ್ರೆ ಸೊ 128 ಟೋನಲ್ ವ್ಯಾಲ್ಯೂಸ್ ನಿಮಗೆ ಡಿಫರೆನ್ಸ್ ತೋರಿಸ್ತದೆ ಅಂತ ಹೇಳಿದ್ರೆ 8 ಬಿಟ್ಟಲ್ಲೂ 16 ಬಿಟ್ಟಲ್ಲೂ ನಿಮ್ಗಿರ್ತಕ್ಕಂತಹ ವ್ಯತ್ಯಾಸ 128 ಪಿಕ್ಸೆಲ್ ಕಲರ್ಸ್ ಏನು ಡಿಫ್ರೆನ್ಸ್ ಇದೆಯಲ್ವಾ ಅದಿರುತ್ತೆ. ಉದಾಹರಣೆ ನಾನಾದರೂ ಅದನ್ನು ಹೊಸ ಲೇಯರಲ್ಲಿ ಗ್ರೇಡಿಯಂಟ್ನ ಎಳ್ದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂತಹ ಕಲರ್ಸ್ನ ವ್ಯತ್ಯಾಸಗಳು 128 ಟೋನಲ್ ವ್ಯಾಲ್ಯೂಸ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಕಲರ್ ನಿಮಗೆ ಯೂಶಲಿ ಅನಿಸುತ್ತೆ ಜಸ್ಟ್ ಒಂದು ರೆಡ್ ಅನ್ಸುತ್ತಲ್ವಾ, ಆದರೆ 16 ಬಿಟ್ಟಲ್ಲಿ ನೀವು ನೋಡಿದ್ರೆ ಈ ಉದಾಹರಣೆ ನಾನು ಇನ್ಫೋ ಪ್ಯಾನಲ್ ನಾನು ಇಲ್ಲಿ ಹತ್ರ ತೊಗೊಂಡು ಬರ್ತೀನಿ. ಕಲರ್ ಪಿಕ್ಕಲ್ಲಿ ನಾನು ಈ ಕಡೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ 20,690 ಇದೆ. ಅದೇ ನಾನು ಈ ಕಡೆ ತೊಗೊಂಡು ಬರ್ತಾ ಇರಬೇಕಾದ್ರೆ ನೋಡಿ 20,810 ತನಕ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದೊಂದು ಪಿಕ್ಸೆಲ್ ಕೂಡ ಎಷ್ಟು ಟೋನಲ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡುತ್ತೆ 16 ಬಿಟ್ಟಲ್ಲಿ ಅಂತ. ಸೊ ಇದರಿಂದ ನೀವು ಸಪೋಸ್ 12 ಬಿಟ್ ಅಥವಾ 14 ಬಿಟ್ಟಲ್ಲಿ ರಾನಲ್ಲಿ ಶೂಟ್ ಮಾಡಿ ಅದನ್ನು ನೀವು ಫೋಟೋಶಾಪಲ್ಲಿ ಎಡಿಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಈ ಇಮೇಜಲ್ಲಿ ಇರ್ತಕ್ಕಂತಹ ಕಲರ್ಸ್ಗಳು ಸ್ಮೂತ್ ಗ್ರೇಡಿಯಂಟ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು 16 ಬಿಟ್ಟಲ್ಲಿ ಎಡಿಟ್ ಮಾಡಿದ್ರೆ ನಿಮ್ಮ ಕಲರ್ಸ್ಗಳು ಸ್ಮೂತ್ ಆಗಿ ಬರೋದ್ರಿಂದ ನಿಮ್ಮ ಇಮೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಿಂದ ಫ್ರೀಕ್ವೆನ್ಸಿ ಸಪರೇಷನ್ಗೆ 8 ಬಿಟ್ಗೆ ಬೇರೆ ತರಹದ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆಯೇ 16 ಬಿಟ್ಗೆ ಬೇರೆ ತರಹದ ಸೆಟ್ಟಿಂಗ್ಸ್ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. 8 ಬಿಟ್ಗೆ ಯಾವ ರೀತಿ ಸೆಟ್ಟಿಂಗ್ಸ್ ಹಾಗೆಯೇ 16 ಬಿಟ್ಗೆ ಯಾವ ರೀತಿ ಸೆಟ್ಟಿಂಗ್ಸ್ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.